ಇನ್ನ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಟನಲ್ ಕದನ ಭಾರಿ ತಾರಕಕ್ಕೆ ಏರ್ತಾ ಇದೆ. ಟನಲ್ನ ವಿಚಾರವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಮೇಕ್ರಿ ಸರ್ಕಲ್ ಟು ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ಮಾರ್ಗದ ಯೋಜನೆ, ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಯೋಜನೆಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಟನಲ್ ರಸ್ತೆ ನಿರ್ಮಾಣಕ್ಕೆ ಸಂಸದ ತೇಜಸ್ವಿ ಸೂರ್ಯ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಟನಲ್ ಬಗ್ಗೆ ಚರ್ಚೆಗೆ ಡಿಕೆಶಿ ಬಳಿ ಸಮಯ ಕೇಳಿದ್ದೇನೆ. ಡಿಕೆಶಿ ಹಿರಿಯರು, ಬೆಂಗಳೂರಿನ ಬಗ್ಗೆ ಕಾಳಜಿ ಇದೆ, ಈ ಟನಲ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ಇನ್ನ ಈಗ ಬಿಜೆಪಿಯ ನಾಯಕರು ಟನಲ್ ಯೋಜನೆಯನ್ನ ವಿರೋಧಿಸ್ತಾ ಇರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಯ್ತು, ಟನಲ್ ಬೇಡ ಅಂತಂದ್ರೆ ಪರ್ಯಾಯವಾಗಿ ನಾವು ಏನ್ ಮಾಡಬಹುದು, ಇದ್ರ ಬಗ್ಗೆ ಸಲಹೆಯನ್ನ ಕೊಡಿ ಅಂತ ತೇಜಸ್ವಿ ಸೂರ್ಯ ಅವರನ್ನ ಕೇಳಿದ್ದಾರೆ. ಟನಲ್ ಯೋಜನೆ ಬೇಡ ಅಂದ್ರೆ ಪರ್ಯಾಯ ಹೇಳಿ. ಆಗಿದ್ರೆ ಟನಲ್ ಯೋಜನೆಯನ್ನ ಬಹುತೇಕ ಜನ ಸ್ವಾಗತಿಸಿದ್ದಾರೆ. ತೇಜಸ್ವಿ ಸೂರ್ಯ ಒಬ್ಬರೇ ವಿರೋಧ ಮಾಡಿದ್ದಾರೆ. ತೇಜಸ್ವಿ ಜೊತೆ ಮಾತಾಡಬೇಕು ಅಂದು ಕೇಳಿದ್ದಾರೆ. ಯೋಜನೆ ಬೇಡ ಅಂದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಅವ್ರು ಹೇಳಬೇಕು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಈಗಾಗಲೇ ಯಾಕೆ ಬೇಡ ಅಂತ ಕಾರಣಗಳ ಪಟ್ಟಿಯನ್ನೇ ಮಾಡಿದ್ರು. ಅದ್ರ ಬಗ್ಗೆ ಭಾರಿ ಚರ್ಚೆಯೂ ಆಯ್ತು. ಈಗ ಡಿಕೆ ಶಿವಕುಮಾರ್ ಅವರು ಆಯ್ತು ಬೇಡ ಅಂತಂದ್ರೆ ಪರ್ಯಾಯ ಹೇಳಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ, ಅವ್ರ ಹತ್ರ ಸಮಯ ಕೂಡ ಕೇಳಿದ್ದೀನಿ. ಯಾಕೆಂದರೆ ಅವರ ಸ್ಟೇಟ್ಮೆಂಟ್ ನೋಡಿದೆ, ಇದಿಲ್ಲ ಅಂದರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು, ಇದಕ್ಕೇನು ವಿರೋಧ, ಇದನ್ನೆಲ್ಲ ಕೇಳಿದ್ದಾರೆ ಅವರು. ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಾ ಅದನ್ನು ಒಂದು ವ್ಯಕ್ತಿ ಸಂಬಂಧಪಟ್ಟಂಥ ಇಶ್ಯೂ ಆಗಿ ಅವ್ರು ವರ್ಸಸ್ ನಾನು ಇನ್ನೊಂದು ಅನ್ನೋ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಬೆಂಗಳೂರಿನ ವಿಷಯ. ಅವರು ಹಿರಿಯ ರಾಜಕಾರಣಿ ಇದ್ದಾರೆ, ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ. ಅದು ಆಮೇಲೆ ಸಹಜವಾಗಿ ಅವರು DCM ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದ್ರಿಂದ ಬೆಂಗಳೂರಿಗೆ ನಾನೇನೋ ಒಂದು ಲೆಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಅವ್ರಿಗಿರುತ್ತೆ. ನಾನು ಅವ್ರ ಹತ್ರ 30 ನಿಮಿಷ ಸಮಯ ಕೇಳಿದ್ದೀನಿ. ಈ ಟನಲ್ ರೋಡ್ ಪ್ರಾಜೆಕ್ಟು ಯಾಕೆ ಬೆಂಗಳೂರಿಗೆ ಒಳ್ಳೇದಲ್ಲ, ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ನನಗನ್ಸೋವಂಥದ್ದು ಏನು ಅಂದರೆ, ಯಾರು ಈ ಕನ್ಸಲ್ಟೆಂಟ್ಸು ಮತ್ತು ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಬಹುಶಃ ಅವರು ಡಿಕೆ ಶಿವಕುಮಾರ್ ಅವರಿಗೆ ಈ ಟನಲ್ ರೋಡ್ನ ಪ್ರಾಜೆಕ್ಟ್ನ ಕೊರತೆಗಳ ಬಗ್ಗೆ, ಲಿಮಿಟೇಷನ್ಸ್ನ ಬಗ್ಗೆ ಅವ್ರು ಗೈಡೇ ಮಾಡಿಲ್ವೇನೋ, ಅವ್ರ ವಿಷಯನೇ ತಿಳಿಸಿಲ್ವೇನೋ. ಯಾಕೆಂದರೆ ನನಗನ್ಸುವಂಥದ್ದು, ಡಿಕೆ ಶಿವಕುಮಾರ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ, ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇರುವಂಥ ರಾಜಕಾರಣಿಗೆ ಇಂಥ ಪ್ರಾಜೆಕ್ಟ್ನ ಲಿಮಿಟೇಷನ್ಸನ್ನು ತಿಳಿಸಿದ್ರೆ ಬಹುಶಃ ಅವರೇ ಇದನ್ನು ಕೈ ಬಿಡ್ತಾರೆ, ಅಥವಾ ಇದರಲ್ಲಿ ಇನ್ನೂ ಮಾಡಿಫಿಕೇಷನ್ಸು ಇನ್ನೊಂದು ಚೇಂಜ್ ಮಾಡಿ ಏನು ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಡ್ಬೋದು. ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ. ಅವರನ್ನು ಹೋಗಿ ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಬಗ್ಗೆ ಎನ್ವೈರನ್ಮೆಂಟ್ ಆಕ್ಟಿವಿಸ್ಟ್ಗಳಾಗಿರಲಿ, ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ಲಾನರ್ಸ್ ಆಗಿರಲಿ, ಯಾಕೆ ಇದನ್ನು ಯಾವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದೀವಿ ಅಂತ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನನಗನ್ಸುವಂಥದ್ದು ಬಹುಶಃ ಅವ್ರು ಕನ್ವಿನ್ಸ್ ಆಗ್ತಾರೆ. ಯಾಕೆಂದರೆ ನಾನಿದನ್ನು ಸರಿ ಇದ್ರೂ ವಿರೋಧ ಮಾಡ್ತೀನಿ ಅಂತ ಹಠ ಮಾಡೋದು ಎಷ್ಟು ತಪ್ಪೋ, ಇದನ್ನು ತಪ್ಪಿದ್ರೂ ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಜಿದ್ದಿಗೆ ಬೀಳೋದು ಕೂಡ ಅಷ್ಟೇ ತಪ್ಪು. ಇದು ಇಬ್ಬರು ಅಥವಾ ಇನ್ನೂ 2 ಐಡಿಯಾಗಳ ಜಿದ್ದಾಗಬಾರದು. ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಬೆಂಗಳೂರಿಗೆ ಯಾವುದು ಒಳ್ಳೆಯದು ಅದನ್ನು ನಾವೆಲ್ಲರೂ ಸೇರಿ ಮಾಡಬೇಕಿದೆ. The tunnel road, sir. Tejasvi Surya is again, against it, and he did a PC today saying that he is seeking time from you. He has asked for a time. I have asked him that we'll meet on Tuesday. Let me give a good suggestion. No one can stop me. Only God can stop me. I don't. Only God can stop me. Number one. Number two. There is a law of this country. You have seen tunnels in Mumbai, Delhi, so many other places. Without there is no option. Let me give a suggestion. He is a MP. I welcome him. He should help us. He should get money from the Prime Minister. He should give an alternative. Earlier, Mr. George wanted to do a flyover. They objected and they stopped. Now, what is your position? No
solution. here, huh? No solution. No solution. Let them give solution. If there is good solution, let us openly debate. We will discuss and come back. Apart from all MPs, all other MLAs are liking my idea. This is not idea for me. I will not be permanent here. I am already 60 plus. So it is for the future of Bengal. ಇನ್ನ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಟನಲ್ ಕದನ ಭಾರಿ ತಾರಕಕ್ಕೆ ಏರ್ತಾ ಇದೆ. ಟನಲ್ನ ವಿಚಾರವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಮೇಕ್ರಿ ಸರ್ಕಲ್ ಟು ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ಮಾರ್ಗದ ಯೋಜನೆ, ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಯೋಜನೆಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಟನಲ್ ರಸ್ತೆ ನಿರ್ಮಾಣಕ್ಕೆ ಸಂಸದ ತೇಜಸ್ವಿ ಸೂರ್ಯ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಟನಲ್ ಬಗ್ಗೆ ಚರ್ಚೆಗೆ ಡಿಕೆಶಿ ಬಳಿ ಸಮಯ ಕೇಳಿದ್ದೇನೆ. ಡಿಕೆಶಿ ಹಿರಿಯರು, ಬೆಂಗಳೂರಿನ ಬಗ್ಗೆ ಕಾಳಜಿ ಇದೆ, ಈ ಟನಲ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ಇನ್ನ ಈಗ ಬಿಜೆಪಿಯ ನಾಯಕರು ಟನಲ್ ಯೋಜನೆಯನ್ನ ವಿರೋಧಿಸ್ತಾ ಇರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಯ್ತು, ಟನಲ್ ಬೇಡ ಅಂತಂದ್ರೆ ಪರ್ಯಾಯವಾಗಿ ನಾವು ಏನ್ ಮಾಡಬಹುದು, ಇದ್ರ ಬಗ್ಗೆ ಸಲಹೆಯನ್ನ ಕೊಡಿ ಅಂತ ತೇಜಸ್ವಿ ಸೂರ್ಯ ಅವರನ್ನ ಕೇಳಿದ್ದಾರೆ. ಟನಲ್ ಯೋಜನೆ ಬೇಡ ಅಂದ್ರೆ ಪರ್ಯಾಯ ಹೇಳಿ ಆಗಿದ್ರೆ. ಟನಲ್ ಯೋಜನೆಯನ್ನ ಬಹುತೇಕ ಜನ ಸ್ವಾಗತಿಸಿದ್ದಾರೆ. ತೇಜಸ್ವಿ ಸೂರ್ಯ ಒಬ್ಬರೇ ವಿರೋಧ ಮಾಡಿದ್ದಾರೆ. ತೇಜಸ್ವಿ ಜೊತೆ ಮಾತಾಡಬೇಕು ಅಂದು ಕೇಳಿದ್ದಾರೆ. ಯೋಜನೆ ಬೇಡ ಅಂದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಅವ್ರು ಹೇಳಬೇಕು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಈಗಾಗಲೇ ಯಾಕೆ ಬೇಡ ಅಂತ ಕಾರಣಗಳ ಪಟ್ಟಿಯನ್ನೇ ಮಾಡಿದ್ರು. ಅದ್ರ ಬಗ್ಗೆ ಭಾರಿ ಚರ್ಚೆಯೂ ಆಯ್ತು. ಈಗ ಡಿಕೆ ಶಿವಕುಮಾರ್ ಅವರು ಆಯ್ತು ಬೇಡ ಅಂತಂದ್ರೆ ಪರ್ಯಾಯ ಹೇಳಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ, ಅವ್ರ ಹತ್ರ ಸಮಯ ಕೂಡ ಕೇಳಿದ್ದೀನಿ. ಯಾಕೆಂದರೆ ಅವರ ಸ್ಟೇಟ್ಮೆಂಟ್ ನೋಡಿದೆ, ಇದಿಲ್ಲ ಅಂದರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು, ಇದಕ್ಕೇನು ವಿರೋಧ, ಇದನ್ನೆಲ್ಲ ಕೇಳಿದ್ದಾರೆ ಅವರು. ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಾ ಅದನ್ನು ಒಂದು ವ್ಯಕ್ತಿ ಸಂಬಂಧಪಟ್ಟಂಥ ಇಶ್ಯೂ ಆಗಿ ಅವ್ರು ವರ್ಸಸ್ ನಾನು ಇನ್ನೊಂದು ಅನ್ನೋ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಬೆಂಗಳೂರಿನ ವಿಷಯ. ಅವರು ಹಿರಿಯ ರಾಜಕಾರಣಿ ಇದ್ದಾರೆ, ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ. ಅದು ಆಮೇಲೆ ಸಹಜವಾಗಿ ಅವರು DCM ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದ್ರಿಂದ ಬೆಂಗಳೂರಿಗೆ ನಾನೇನೋ ಒಂದು ಲೆಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಅವ್ರಿಗಿರುತ್ತೆ. ನಾನು ಅವ್ರ ಹತ್ರ 30 ನಿಮಿಷ ಸಮಯ ಕೇಳಿದ್ದೀನಿ. ಈ ಟನಲ್ ರೋಡ್ ಪ್ರಾಜೆಕ್ಟು ಯಾಕೆ ಬೆಂಗಳೂರಿಗೆ ಒಳ್ಳೇದಲ್ಲ, ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ನನಗನ್ಸೋವಂಥದ್ದು ಏನು ಅಂದರೆ, ಯಾರು ಈ ಕನ್ಸಲ್ಟೆಂಟ್ಸು ಮತ್ತು ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ,